ನಮಸ್ಕಾರ ರೀ. ಏನು ಮಾಡ ಅಂತೀರಿ? ಎಲ್ಲರೂ ಹೆಂಗದಿರಪ್ಪ? ಆರಾಮದಿರಿ? ಇವತ್ತು ಏನಪ್ಪ ಅಂತಂದ್ರೆ, ಎಲ್ಲ ನನ್ನ ಚಾನಲ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಕೈ ಮುಗಿದು ಹೇಳ್ತೀನಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋದಿಲ್ಲ. ಯಾಕೆ ಪೂರ್ಣ ಪ್ರಮಾಣ ಪೂರ್ತಿ ವಿಡಿಯೋ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟೇ ಕೊಡಿ. ಮತ್ತಪ್ಪ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ಆಶಾ ವಾಲ್ಗಾ ಫಾರ್ಮಿಂಗ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒತ್ತಿ ಯಾಕೆ ಹೇಳ್ತೇನಪ್ಪ ಅಂತಂದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಸ್ಕಿಪ್ ಮಾಡಿದೆ ವಿಡಿಯೋ ನೋಡಬೇಕು. ಯಾಕೆ ನೋಡ್ಬೇಕಂತ ಅಂತಂದ್ರೆ ಹೇಳ್ತಾ ಇದ್ದೀನಿ ನಿಮಗೆ. ಬಾಯ್ಲರ್ ಕೋಳಿ ಸಾಕಾಣಿಕೆಗಾರಿಗೆ ಅತಿ ಅಮೂಲ್ಯ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ. ಯಾಕಪ್ಪ ಅಂದ್ರೆ ಒಂದು 2 ಜನ ನಮಗೆ ಫೋನ್ ಇದು ವಿಡಿಯೋದಾಗ ಕಾಮೆಂಟ್ ಹಾಕಿದ್ರಿ. ಏನಪ್ಪ ಅಂತಂದ್ರೆ, ನಮ್ಮ ಕೋಳಿಗಳು ಬರೀ ಫೀಡ್ ಮೋಷನ್ ಮಾಡ್ಕೊತಾವಲ್ರಿ ಯಾಕೆ ಅಂತೇಳಿ. ಅದಕ್ಕಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಪ್ಪ, ಸ್ವಲ್ಪ ವೇಟ್ ಮಾಡು ಅಂತ ಹೇಳಿದ್ದೆ. ಕಾಮೆಂಟ್ನಾಗ ಹಾಕಿದ್ದೆ ನಾನು. ಅದಕ್ಕಾಗಿ ಇವತ್ತೊಂದು ದಿನ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಪ್ಪ ಅಂತಂದರೆ ಈ ವಿಷಯ ಅಂತಂದ್ರೆ, ಯಾವ ವಿಷಯಪ್ಪ ಅಂದರೆ ಫೀಡ್ ಮೋಷನ್ ಯಾಕೆ ಆಕತಿ? ಅದಕ್ಕೆ 2 ಕಾರಣ ಅದಾವೆ. ಯಾವ ಕಾರಣಪ್ಪ ಅಂತಂದ್ರೆ, ಒಂದು ಡ್ರಿಂಕರ್ ನೀರನ್ನ ಗಲೀಜು ಇಟ್ಕೊಳ್ಳೋದು, 2 ದಿನಕ್ಕೊಂದ್ಸಲ ಕ್ಲೀನ್ ಮಾಡೋದು. ಅದನ್ನು ಯಾವಾಗಲೂ ಮಾಡೋಕ್ಕೆ ಹೋಗ್ಬೇಡ್ರಿ ಬಂದಿದೆ. ಯಾಕಂದ್ರೆ ನಿಮ್ಮ ಭಾರನ ನಿಮ್ಮ ಮೈ ಮೇಲೆ ಬಿದ್ದಂಗೆ ಆಕತಿ. ನಾವು ಈಗ ಹಗರು ನೋಡಿಕೊಂಡ್ರೆ ನಾಳೆ ನಿಮಗೆ ಒಜ್ಜಾಕತಿ. ಯಾಕೆ ಒಜ್ಜಾಕತಿ ಅಂದರೆ ಕೋಳಿ ವೇಟ್ ಬರೋದಿಲ್ಲ, ಗ್ರೋತ್ ಬರೋದಿಲ್ಲ. ಅದಕ್ಕಾಗಿ ಮತ್ತು ಸಾವಿನ ಪ್ರಮಾಣ ಹೆಚ್ಚಿಗೆ ಆಕತಿ. ಸಾವಿನ ಪ್ರಮಾಣ ಹೆಚ್ಚಿಗೆ ಆದರೆ ಅವಾಗ ಏನು ಮಾಡ್ತೀರಿ? ನಿಮಗೆ ಲಾಸ್. ಅದಕ್ಕಾಗಿ ಹೇಳೋದು ನೀರನ್ನ ಶುಚಿಯಾಗಿಟ್ಕೋರಿ, ಕ್ಲೀನಾಗಿಟ್ಕೋರಿ. ದಿನಕ್ಕೆ 2 ಸಲ ಕ್ಲೀನ್ ಮಾಡಿ ತೊಳೆದು ನೀರು ಕಡೆಯಲ್ಲಿ ಮಾಡಿ ಬೇರೆ ನೀರು ಹಾಕಿರಿ. ಹಾಕಾಕೇನು ನಿಮ್ಗೆ ಲೈನಾಗ ಡ್ರಿಂಕರೇ ಇರ್ತಾವೆ, ತಾನೇ ಬರ್ತೈತೆ ನೀರು. ಆಮೇಲೆ ಇನ್ನೊಂದಪ್ಪ ಅಂದರೆ, ಈಗ ಪ್ರತಿಯೊಬ್ಬರಿಗೂ ಮುಖ್ಯ. ಈ ಫಾರ್ಮರ್ ಕೋಳಿ ಯಾರು ಬೆಳೆಸ್ತಿರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಮುಖ್ಯ ಇದೆ. ಏನಪ್ಪ ಅಂತಂದ್ರೆ, ನೆಲನ ನಾವು ನೆಲಕ್ಕೆ ಗೊಳಲಿ ಹಾಕಿರ್ತೇವಲ್ಲ, ಅದು 1ನೇ ದಿನದಿಂದ ನಾವು ರ್ಯಾಂಕಿಂಗ್ ಮಾಡಬೇಕು. ರ್ಯಾಂಕಿಂಗ್ ಅಂದ್ರೆ ಏನರ್ಥ? ಹೊಳಸ್ಬೇಕು ಗೊಳಲಿನ. ಯಾವಾಗಲೂ ಗೊಳಲಿ ಗಂಟು ಮಾಡಿ ಇಡಬಾರ್ದು. ಗಂಟು ಆತಂದ್ರೆ ಆ ಗಂಟು ಒಳಗಿಂದು ಕೋಳಿ ಕೆದರ್ತೈತಿ. ಕೋಳಿ ಕೆದರಿ ಅದ್ರ ಮ್ಯಾಲೆ ತಲೆ ಇಟ್ಟು ಮನಗ್ತೈತಿ. ಹಿಂಗೆ ಚಂಡಿಟ್ಟು ಮನಗಿರ್ತೈತಿ. ನೋಡಿರಿ ನೀವು, ಲಕ್ಷ ಕೊಟ್ಟು ಫಾರ್ಮ್ನಾಗ ಅಡ್ಡಾಡಿ ನೋಡಿರಿ ನೀವು. ಅವಾಗ ಆ ಗಟ್ಟಿನ ಹಿಕ್ಕಿ ಒಳಗಿನ ನಿಮೋನಿಯಾ ಮೂಗಿಗೆ ಉಸಿರಾಡಬೇಕಾದ್ರೆ ಮೂಗಿಗೆ ತೊಗೊಂಡು ಏನಾಗ್ಬಿಡ್ತೈತಿ, ಅದು ಹೊಟ್ಟೆ ಒಳಗೆ ಜಠರ ಒಳಗೆ ನಿಮೋನಿಯಾ ಕುಂತು ನಾವು ಯಾವ ಫೀಡ್ ಹಾಕ್ತೇವೆ ಫೀಡ ಮೋಷನ್ ಮಾಡ್ಕೊತೈತಿ. ಫೀಡ್ ಮೋಷನ್ ಮಾಡ್ಕೊತೈತಪ್ಪ ಅಂತಂದ್ರೆ ಏನರ್ಥ? ಹೇಸಿಗೆ ಮಾಡ್ಕೊತೈತಲ್ಲ, ಅದು ನೀರಿನ ಥರ ನಮೂನಿ ರಾಡಿ ಥರ ಅದು ಮೋಷನ್ ಮಾಡ್ಕೊಳಕ್ಕೆ ನಿಲ್ತೈತಿ. ಆ ಮೋಷನ್ ಮಾಡ್ಕೊಳಕ್ಕೆ ಕುಂದ್ರೆ 2 ದಿನಕ್ಕೆ 100 ಗ್ರಾಮ್ ವೇಟ್ ಡೌನ್ ಆಕತಿ ಬಾಯ್ಲರ್ ಕೋಳಿ. ಅದು ಯಾಕೆ ಡೌನ್ ಆಕತಿ ಅಂದ್ರೆ ಅದೇ ಮೇನ್ ಕಾರಣ. ಅದ್ರಾಗ ಇನ್ನೊಂದು ಕಾರಣ ಇರ್ತೈತಿ. ನಾವು ಫೀಡ್ ತೊಗೊಂಬರ್ಬೇಕಾದ್ರೆ ಫೀಡಿಂಗ್ ಒಳಗೆ ಭಾಳ ರೀತಿ ಕೆಮಿಕಲ್ ಕೂಡಿಸ್ದಾಗ ಆಗುವಂಥ ಚಾನ್ಸ್ ಇರ್ತೈತಿ. ಅದು ಫೀಡ್ ನಾವು ಲಾಸ್ಟ್ 21ರಿಂದ 22ನೇ ದಿನದಿಂದ ನಾವು ಫಿನಿಷರ್ ತರ್ತೀವಿ. ಫಿನಿಷ್ ಒಳಗೆ ಹೆಚ್ಚಿಗೆ ಕೆಮಿಕಲ್ ಕೂಡಿಸಿದ್ರು ಆ ರೀತಿ ಆಕತಿ, ಫೀಡ್ ಮೋಷನ್ ಆಗ್ತಾ ಉಂಟು. ನೋಡಿರಿ, ಒಂದು ಮಾತು ಹೇಳ್ತೀನಿ, ಬೇಕಾದ ಔಷಧಿ ಹಾಕಲಿ ಅವರು, ಬೇಕಾದಷ್ಟು ಕೆಮಿಕಲ್ ಹಾಕಿ, ಆದರೆ ನೆಲ ಮಾತ್ರ ನಾವು ಗೊಳಲಿನ ಮಾತ್ರ ಉದುರಾಗಿ ಮಾಡಿರ್ಬೇಕು. ಉದುರು ಅಂತಂದ್ರೆ ಎಲ್ಲಿ ಗಂಟು ಕಟ್ಟಿರ್ಬಾರ್ದು. ಹಂಗೆ ಇಟ್ಕೊಳ್ರಿ. ನಿಮ್ಮ ಕೋಳಿ ಗ್ರೋತ್ ಬರಲಿಲ್ಲ ಅಂತ ಹೇಳ್ರಿ, ನಮಗೆ ಕಾಮೆಂಟ್ ಮಾಡಿರಿ. ಅದನ್ನೊಂದು ಪಾಲನೆ ಮಾಡಿರಿ. ದಿನ 2 ಬೆಳಿಗ್ಗೆ ಸಾಯಂಕಾಲ 35-36 ದಿನಕ್ಕೆ ರ್ಯಾಂಕಿಂಗ್ ಮಾಡಿ ನೀವು ಇದ್ರಾಗ ಕೋಳಿ ಫಾರಮ್ನಾಗ ಹಿಡಿತ ಸಾಧಿಸ್ತೀವಿ.
ಇಲ್ಲಾಂದರೆ ಈ ರೀತಿ ನೀವು ಮಾಡಲಿಲ್ಲ ಅಂದರೆ ಮುಂದೆ ಭಾಳ ನಿಮಗೆ ಲಾಸ್ ಆಗುವಂಥ ಚಾನ್ಸ್ ಇರ್ತೈತಿ. ಅದಕ್ಕಾಗಿ ಈ ರೀತಿ ನಡೆಸ್ಕೊಳ್ರಿ, ದುಡಿಮೆ ಮಾಡಿರಿ. ಅದ್ರಾಗ ದುಡಿಮೆ ಮಾಡಿದ್ರೆ ನಿಮಗಂತೂ ಲಾಸೇ ಇಲ್ಲ. ಮತ್ತು ನೀವು ಏನೋ ಹೇಳ್ತಾಂಬಿಡ ಅಂತ ಅಂದ್ಕೊಂಡ್ರೆ ನೀವು ಲಾಸ್ ಆಗೋದಂತೂ ಗ್ಯಾರಂಟಿ. ಸ್ಪೀಡ್ ಮೋಷನ್ಗೆ ಇದೇ ಮೇನ್ ಕಾರಣ. ಸ್ಪೀಡ್ ಮೋಷನ್ ಆಗೋಕ್ಕೆ ನಾವು ನೆಲನ ಗಟ್ಟಿ ಮಾಡ್ಕೋಬಾರ್ದು. ಗಟ್ಟಿ ಯಾವಾಗ ಮಾಡ್ಕೊತೇವಲ್ಲ ಅವಾಗ ಸ್ಪೀಡ್ ಮೋಷನ್ ಆಗಕ್ಕೆ ಒಂದ್ಸಲ ನೋಡಿರಿ, ನಿಮ್ಮ ಫಾರಮ್ನ ಒಳಗೆ ಅಡ್ಡಾಡಿ ನೋಡಿರಿ, ಎಲ್ಲೆಲ್ಲಿ ಗಟ್ಟಿ ಐತಿ ಅಲ್ಲಿ ಮೋಷನ್ ನೋಡಿರಿ ಅದ್ರದ್ದು ಯಾವ ರೀತಿ ಇರ್ತೈತಿ. ಅದೇ ನೀವು ಬಳ ಗೊಳಲಿ ಇರ್ತೈತಲ್ಲ, ಎಲ್ಲ ಉದುರಾಗಿ ಗೊಳಲಿ ಇರ್ತೈತಲ್ಲ, ಅಲ್ಲಿ ನೋಡಿರಿ ಅಲ್ಲಿ ಯಾವ ರೀತಿ ಇರ್ತೈತಿ ಮೋಷನ್. ನೀವೇ ಚೆಕ್ ಮಾಡಿ ನೋಡಿರಿ, ಗೊತ್ತಾಕತಿ. ಯಾಕಂದ್ರೆ ಅದು ಕೋಳಿ ತಿಂದಿದ್ದು ಫೀಡೇ ಮೋಷನ್ ಮಾಡ್ಕೊಳ ಅಂದ್ರೆ ವೇಟ್ ಯಾವಾಗ ಬರ್ಬೇಕು, ಆ ದೇಹಕ್ಕೆ ಯಾವಾಗ ತೊಗೋಬೇಕು, ಕೋಳಿ ಗ್ರೋತ್ ಬರೋದು ಯಾವಾಗ. ಅದಕ್ಕಾಗಿ ಬಂದಿದ್ರೆ ಇದನ್ನೊಂದು ಮೇನಾಗಿ ಕಾಪಾಡ್ಕೊಳ್ರಿ. ಕೋಳಿ ನಿಮಗೆ ಗ್ರೋತ್ ಆಗಕ್ಕೆ ಯಾವುದೇ ಚಿಂತೆ ಇಲ್ಲ, ಗ್ರೋತ್ ಆಕೈತಿ, ವೇಟ್ ಬರ್ತೈತಿ. ಕೋಳಿ 38 ದಿನಕ್ಕೆ ಕಟಾವಕ್ಕೆ ಬರ್ಬೇಕಾಗ್ತದೆ. ಆ ಲೆಕ್ಕದಾಗ ನೀವು ದಿನಕ್ಕೆ 2 ಸಲ ರ್ಯಾಂಕಿಂಗ್ ಮಾಡಿದ್ರೆ ಐತಲ್ಲ, ಗೊಳಲಿ ಹೊಳಸಾಡಿದ್ರೆ ಐತಲ್ಲ, 35-36 ದಿನಕ್ಕೆ ಕಟಾವಕ್ಕೆ ಬರ್ಬೇಕಾಗ್ತದೆ ಕೋಳಿ. ಆ ರೀತಿ ಕೋಳಿ ಗ್ರೋತ್ ಬರ್ತದೆ. ನೀವು ಇಲ್ಲಿಲ್ಲ ಅಂದರೆ ನೆಲ ಗಟ್ಟಿ ಮಾಡ್ಕೊಂಡು ಬಿಟ್ಟರೆ ಕೋಳಿ ಹೆಜ್ಜೆ ಇಡ್ಬೇಕಾದ್ರೆ ನೆಲ ಮೃದು ಇರ್ಬೇಕು. ನಾವು ಕಾಲಾಗ ಚಪ್ಪಲ್ ಹೆಂಗೆ ಹಾಕ್ಕೊಂಡು ಅಡ್ಡಾಡ್ತೇವಲ್ಲ ಆ ರೀತಿ ಮೃದು ಇದ್ರೈತೆ. ನಾವು ಕೋಳಿ ನೆಲ ಮೃದುವಾಗಿ ಇಡಲಿಲ್ಲ ಅಂದರೆ ಅದು ಎಲ್ಲಿ ಹೆಜ್ಜೆ ಹಿಡಿದಕ್ಕೆ ನೆಲ ಗಟ್ಟಿ ಇರ್ತೈತಲ್ಲ ಅಲ್ಲಿ ಮೋಷನ್ ಮಾಡೋಕ್ಕೆ ಶುರು ಆಯಿತು, ಕಂಟ್ರೋಲ್ ಆಗೋದಿಲ್ಲ. ಅದಕ್ಕಾಗಿ ಮೆಡಿಸಿನ್ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ಹೊಸದೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ ಬಂಧುಗಳು.